ಕಿಚ್ಚು ತಾರಕಕ್ಕೆ ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಘೋಷಿಸಿದ ವಾಟಾಳ್ ನಾಗರಾಜ್. ಆಗಸ್ಟ್ 13ಕ್ಕೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಅಖಂಡ ಕರ್ನಾಟಕ ಬಂದ್ ಆಗಿರಲಿದೆ. ಬಂದ್ಗೆ ಕರೆ ನೀಡಿದ್ದಾರೆ. ಕರ್ನಾಟಕ ಬಂದ್ ಘೋಷಿಸಿದ್ದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಇಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡಿದೆ ಅನ್ನೋದಾಗಿ ಸಿಎಂ ಡಿಕೆಶಿ ಹೇಳಿದ್ದಾರೆ. ಕರ್ನಾಟಕ ಬಂದ್ ನಿರ್ಧಾರ ಕೈ ಬಿಡುವಂತೆ ಸಿಎಂ ಡಿಕೆಶಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಕಾವೇರಿ ಪ್ರಾಧಿಕಾರದ ಆದೇಶಕ್ಕೆ ಸೆಡ್ಡು ಹೊಡೆದ ರಾಜ್ಯ ಸರ್ಕಾರ. ಕಾವೇರಿ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋದಾಗಿ ಆದೇಶವನ್ನ ಮಾಡಿತ್ತು. ಈಗ ರಾಜ್ಯ ಸರ್ಕಾರ ಅದಕ್ಕೆ ಸೆಡ್ಡು ಹೊಡೆದಿದೆ. ತಮಿಳುನಾಡಿಗೆ ಸದ್ಯಕ್ಕೆ ನೀರು ಬಿಡದಿರಲು ಸಿಎಂ ಡಿಕೆಶಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ. ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಯಾರು ಇದಕ್ಕೆ ವಿರೋಧ ಮಾಡಬೇಡಿ. ಡಿಕೆ ಶಿವಕುಮಾರ್ಗೆ ಹೇಳ್ಬಿಟ್ಟು ಹೋಗೋದಕ್ಕೆ ನಾನು ವಿಮಾನದಲ್ಲಿ ಬರ್ತೀವಿ ಅಂದ್ರೆ ಪ್ರೀತಿಯಿಂದ ನಾವು ಸ್ವಾಗತಿಸ್ತೀವಿ. ಇಲ್ಲ ಏರ್ಪೋರ್ಟ್ ವಿಮಾನ ನಿಲ್ದಾಣ ಮುತ್ತಿಗೆ 3ನೇ ತಾರೀಕು ಯಾವ ಕಾರಣಕ್ಕೂ ವಿಜಯ್ ಅವ್ರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ. ನೀರು ಬೇಡ ಅಂತ ಹೇಳಿ ತಮಿಳುನಾಡಿನಲ್ಲಿ ತೀರ್ಮಾನ ಮಾಡಿ ಏನೂ ಇಲ್ಲದೆ ನಾವಿಲ್ಲಿ ನೋವಿನಲ್ಲಿರುವಾಗ ಸಮಾಧಿಯ ಮುಂದೆ ಅಳ್ತಾ ಇರುವಾಗ ಏನ್ ಬರೋದು ನೀವು? ಇವತ್ತು ಕನ್ನಡದ ಮಕ್ಕಳಿಗೆ ಕರ್ನಾಟಕಕ್ಕೆ ಮರಣ ಶಾಸನವನ್ನ ಕೊಟ್ಟಿರುವಂತ ಕಾವೇರಿ ನಿರ್ವಹಣಾ ಮಂಡಳಿ ಮತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮನ್ನು ಆಳುವಂತ ದೊರೆಗಳು ಇವತ್ತು ನಮಗೆ ಮರಣ ಶಾಸನವನ್ನ ಬರೆದಿದ್ದಾರೆ. ನಾವೆಲ್ಲರೂ ಆತಂಕದಲ್ಲಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಕಾವೇರಿ ನೀರನ್ನ ಉಳಿಸ್ಕೋಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಹಾದಿಯನ್ನು ಹಿಡಿಯೋದ್ರ ಮುಖಾಂತರ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ನಿಲ್ಲಿಸುವಂತ ಕೆಲಸ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ. ಪದೇ ಪದೇ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾನೆ ಇದೆ. ಬಹುಶಃ ನಾವೆಲ್ಲ ಕಾದು ಮೇಲ್ಮನವಿ ಸಲ್ಲಿಸಿದರೆ ನಮಗೆ ನ್ಯಾಯ ಸಿಗ್ಬೋದು ಅಂತ ಅನೇಕ ಜನ ಅನ್ಕೊಂಡಿದ್ವಿ. ಆದ್ರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಕಾವೇರಿ ನೀರು ಉಳಿಯೋಗೋಸ್ಕರ ಕಾವೇರಿ ಮಡಿಲು ಬರಿದಾಗಬಾರ್ದು, ಕಾವೇರಿ ತಾಯಿಯ ಶಾಪ ತಟ್ಟಬಾರ್ದು. ಆ ದೃಷ್ಟಿಯಿಂದ ನಾವು ಎಲ್ಲ ಯಾರೇ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ, ನೀರಿಗಾಗಿ ಹೋರಾಟ ಮಾಡಿದ್ರೆ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತೀರಿ. ನಾವೆಲ್ಲರೂ ಕೂಡ ನೀರಿಗಾಗಿ ಎಲ್ಲ ರೀತಿಯಾದಂಥ ಈ ಜಲಕ್ಕೋಸ್ಕರ ಕರ್ನಾಟಕದ ಜಲಕ್ಕೋಸ್ಕರ ಯಾರೇ ಹೋರಾಟ ಮಾಡಿದ್ರು ಅವ್ರಿಗೆ ಬೆಂಬಲ ಕೊಡ್ತೀರಿ. ಅವಾಗೆ ಬಿಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಸೋಮವಾರ ಮಂಗಳವಾರ ನೀರು ಬಿಡಕ್ಕೆ ಅವಾಗೆ ರೆಡಿ ಮಾಡ್ಕೊಂಡಿದ್ದಾರೆ. ನೀರು ಬಿಟ್ಟೇ ಬಿಡ್ತಾರೆ. ಹಂಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ. ಯಾರು? ತಮಿಳುನಾಡು ಸಿಎಂ ಜೊತೆ ಡಿಕೆ ಶಿವಕುಮಾರ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ. ಇದಕ್ಕೆ ಮೇನ್ ಸೂತ್ರಧಾರ ರಾಹುಲ್ ಗಾಂಧಿ ಹೇಳಿದ್ದಾರೆ, ನೋಡಪ್ಪ ಅದು ನಮ್ಮ ಸರ್ಕಾರ, ತಮಿಳುನಾಡಲ್ಲಿರೋದು ನಮ್ಮ ಸರ್ಕಾರ, ಅದನ್ನು ಏನಾನ ಮಾಡಿ ಸೇಫ್ ಗಾರ್ಡ್ ಮಾಡು. ಹೊಸದಾಗಿ ಬಂದಿದೆ, ಇಲ್ಲಿ ಹಳೆ ಕಾಂಗ್ರೆಸ್ ಇದೆ, ಅಲ್ಲಿ ಹೊಸ ಕಾಂಗ್ರೆಸ್ ಇದೆ, ಅದಕ್ಕೆ ಹಳೆ ಕಾಂಗ್ರೆಸ್ ಸ್ವಲ್ಪ ಹೊಸ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತ ಮಾಡಿದ್ದಾರೆ. ಗ್ಯಾರಂಟಿ ಬ್ಲಾಕ್ ಮೈಲ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿನ ಇವಾಗ ಡಿಕೆ ಶಿವಕುಮಾರ್ನ ಬ್ಲಾಕ್ ಮೈಲ್ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಅಲ್ಲ, ಬಂದು ಕನ್ನಡ ಪರ ಸಂಘಟನೆಗಳು ಎಲ್ಲರೂ ತಗೊಂಡಿದ್ದಾರೆ. ಈಗ ರೈತರ ಹಿತವೇ ನಮಗೆ ಮುಖ್ಯ, ಕನ್ನಡ ನಾಡಿನ ಅಸ್ಮಿತೆಯೇ ನಮಗೆ ಮುಖ್ಯ. ಆದ್ರಿಂದಾಗಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಲಿಕ್ಕೆ ನಮ್ಮ ನಾಯಕರುಗಳು ಕೂಡ ನಾವು ಕೂಡ ತೀರ್ಮಾನ ಕುಳಿತು ಮಾತಾಡ್ತೇವೆ. ಈಗಾಗಲೇ ಸರ್ಕಾರ ಏನ್ ಮಾಡಿದೆ, ಒಪ್ಪಂದದ ಮೇಲೆ ಚಕ್ಕಂದಾಡ್ತಾವ್ರೆ. ಅವರು ತಮಿಳುನಾಡು ಸರ್ಕಾರದ ಜೊತೆ ಒಪ್ಪಂದ ಮಾಡ್ಕೊಂಡು ಚಕ್ಕಂದಾಡ್ತಾವ್ರೆ. ಇದು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು, ತಮಿಳುನಾಡು ಮುಖ್ಯಮಂತ್ರಿಗಳು ಬರ್ತಿದ್ದಾರೆ, ಇದೆಲ್ಲವೂ ಕೂಡ ಅವರ ಸಿನಿಮಾ ಸ್ಟೈಲ್,
ಅವ್ರದ್ದು ಸಿನಿಮಾ ಬೇರೆ ಏನೋ ಯಾವ್ದು ಸಿನಿಮಾ ಶೀಘ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ. ಬಹುತೇಕ ಅದ್ರ ಪ್ರಮೋಷನ್ಗೆ ಬರ್ತಾ ಇರೋದು ಅವರು. ಇವರು ಅದನ್ನ ಏನೋ ನಮ್ಮ ನೀರು ಕೊಡಕ್ ಬರ್ತಾವ್ರಿ ಅನ್ಕೊಂಡವ್ರೆ, ನೀರು ತಗೊಂಡೋಗಕ್ ಬರ್ತಾ ಇರೋದು. ಅದರಿಂದ ಇಂಥ ಒಪ್ಪಂದದ ಚಕ್ಕಂದಗಳನ್ನೆಲ್ಲ ನಾವು ಒಪ್ಪೋದಿಲ್ಲ. ನಮ್ಮ ಯಾರೇ ರೈತರ ಪರವಾದ ಹೋರಾಟಕ್ಕೆ ನೀರಿನ ಹಕ್ಕಿಗಾಗಿ ಹೋರಾಟ ಮಾಡಿದ್ರೆ ಅವ್ರ ಜೊತೆ 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಅವಶ್ಯಕತೆ ಇಲ್ಲ, ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುವುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರ್ದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಾವೇ ಇದ್ದೇವೆ ಈ ರಾಜ್ಯದ ಹಿತ ರಕ್ಷಣೆ ಮಾಡಲಿಕ್ಕೆ. ಜನ ನೀವೆಲ್ಲ ಸೇರಿ ನಮಗೆ ಅಧಿಕಾರ ಕೊಟ್ಟಿದ್ದೀರಿ. ನಿಮ್ಮ ವಿರುದ್ಧ ಯಾವ ಕಾರಣಕ್ಕೂ ನಾವು ಕೆಲಸಗಳನ್ನು ಮಾಡೋದಿಲ್ಲ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನು ಕೈ ಬಿಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅವರ ಎಲ್ಲ ಮಂತ್ರಿಗಳು MP ಗಳು ನಮ್ಮ ರಾಜ್ಯದ ಹಿತವಾಗಿ ಅವ್ರು ಏನು ಹೋರಾಟ ಮಾಡಬೇಕು ಮಾಡಿದ್ದಾರೆ. ಅದಕ್ಕೇನು ಉತ್ತರ ಬರಬೇಕು ಬಂದಿದೆ. ಆಲ್ ಪಾರ್ಟಿ ಮೀಟಿಂಗ್ ಕೂಡ ಕರೆದಿದ್ದೇನೆ. ಅವ್ರು ತೀರ್ಮಾನ ಮಾಡದೆ ನಾನು ಯಾವ ತೀರ್ಮಾನ ಕೂಡ ನಾನು ಮಾಡೋದಿಲ್ಲ. ಆ ಥರದ ತೀರ್ಮಾನ ಯಾವುದು ಕೂಡ ಮಾಡೋದಿಲ್ಲ. ಅವರು ವಿಶ್ವಾಸಕ್ಕೆ ತೆಗೆದುಕೊಂಡೆ ಖಂಡಿತ ನಾನು ಏನು ತೀರ್ಮಾನ ಮಾಡಿದ್ರು ಮಾಡ್ತೇನೆ. ಅವ್ರ ಸಲಹೆಯನ್ನು ಗೌರವದಿಂದ ನಾವು ರಾಜ್ಯದ ಹಿತಕ್ಕೆ ಏನು ಒಳ್ಳೆಯದಿದೆ ಅದನ್ನೆಲ್ಲ ಕೂಡ ನಾವು ಕೇಳಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದಕ್ಕೆ ಎಲ್ಲರೂ ಕೂಡ ನಾನು ಆಲ್ ಪಾರ್ಟಿ ಮೀಟಿಂಗ್ಗೆ ಭಾನುವಾರ ಇನ್ವೈಟ್ ಮಾಡಿದ್ದೀನಿ. ಬರಲಿ, ಅವ್ರ ಸಲಹೆ ಕೊಡಲಿ. ನಾನು ನಮ್ಮ ಲೀಗಲ್ ಟೀಮ್ಗೂ ಹೇಳಿದ್ದೇನೆ, ಅವ್ರ ಸಲಹೆಯನ್ನು ಕೂಡ ತೆಗೆದುಕೊಂಡು ಮುಂದಕ್ಕೆ ಏನು ಮಾಡಬೇಕು ಅಂತ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರವನ್ನ ಉಳಿಸಿಕೊಳ್ಳುವುದಕ್ಕೆ ತಮಿಳುನಾಡಿಗೆ ಯಥೇಚ್ಛವಾಗಿ ನೀರನ್ನು ಬಿಟ್ಟು ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಮಾಡ್ತಾ ಇರುವಂತಹ ಈ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಧಿಕ್ಕರಿಸಿ ಕಾವೇರಿ ಪ್ರಾಧಿಕಾರದ ನಿರ್ಧಾರದ ವಿರುದ್ಧ ಸುಪ್ರೀಂಗೆ ಮೇಲ್ಮನವಿ. ರಾಜ್ಯ ಸರ್ಕಾರದ ವಾದಕ್ಕೆ ಮನ್ನಣೆ ನೀಡುತ್ತಾ ಸುಪ್ರೀಂ ಕೋರ್ಟ್. ಬೆಳೆಗಳಿಗೆ ನೀರು ವರ್ಸಸ್ ಕುಡಿಯುವ ನೀರು ಯಾವುದಕ್ಕೆ ಆದ್ಯತೆಯನ್ನ ನೀಡಲಾಗುತ್ತೆ? ಈ ಬಾರಿಯ ಐತಿಹಾಸಿಕ ತೀರ್ಪು ನೀಡಲಿದ್ಯಾ ಸುಪ್ರೀಂ ಕೋರ್ಟ್? ಸುಪ್ರೀಂ ಕೋರ್ಟ್ ಆದೇಶದವರೆಗೂ ನೀರು ಬಿಡಲ್ವಾ ಸರ್ಕಾರ? ತಮಿಳುನಾಡಿಗೆ ನೀರು ಬಿಡದಿದ್ರೆ ನ್ಯಾಯಾಂಗ ನಿಂದನೆ ಎದುರಾಗತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.